ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಏನಪ್ಪ ಈ ಥರ ಪೇಪರೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ತಿಳ್ಕೊಂಡಿದ್ದೀರಾ? ಅಯ್ಯೋ ಏನು ಮಾಡೋದು, ನನ್ನ ಮಗಳಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಹೇಳಿದ್ದಾರೆ. ಬಟ್ ಅವಳಿಗೆ ಮಾಡೋದಕ್ಕೆ ಅದು ಕಷ್ಟ ಆಗ್ತಾಯಿದೆ. ಅಮ್ಮ ನೀನು ನನಗೆ ಹೆಲ್ಪ್ ಮಾಡೋದನ್ನು ಹೇಳ್ಕೊಡು ಅಂತ ಹೇಳಿದ್ಲು. ನನ್ನ ಮಗಳು ಓದ್ತಾ ಇರೋದು 3ನೇ ಕ್ಲಾಸು. ಅಂದರೆ ಅವಳಿಗೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅವಳಿಗೆ ಮಾಡಿಕೊಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅವರು ಸ್ಕೂಲಲ್ಲೇ ಹೇಳಿದಾರಂತೆ ಅಮ್ಮಂದು ಹೆಲ್ಪ್ ತೊಗೊಂಡು ಮಾಡಿ ಅಂತ. ಅದಕ್ಕೋಸ್ಕರ ನಾನು ರೆಡಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಒಂದು ರಾಕೆಟ್ನ ಮಾಡ್ಕೊಬರೋಕ್ಕೆ ಹೇಳಿದ್ದಾರೆ. ನಾನೇನು ಮಾಡಿದೆ ಗೊತ್ತಾ, ರಾಕೆಟ್ ಮಾಡ್ಕೊಬನ್ನಿ ಅಂತ ಹೇಳಿದರು. ಅದನ್ನು ನಾನು ಮೊನ್ನೆ ಸ್ಕೂಲ್ಗೆ ತೊಗೊಂಡೋಗೋಕ್ಕೆ ನನಗೆ ಈ ರೀತಿ ರೆಡಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಂದು ಸ್ಕೆಚ್ಚಲ್ಲಿ ಪೂರ್ತಿ ಡ್ರಾಯಿಂಗ್ ಮಾಡಿ ಅದನ್ನು ಒಂದು ಶೀಟಲ್ಲಿ ಕಟ್ ಮಾಡಿ ಕೊಟ್ಟು ಕಳಿಸ್ದೆ. ಅದನ್ನು ಸ್ಕೂಲ್ಗೆ ತೊಗೊಂಡು ಹೋದಾಗ ಅವರು ಹೇಳಿದ್ರಂತೆ, ಈ ರೀತಿ ಅಲ್ಲ, ಕೆಲವು ಮಕ್ಕಳು ಬಂದಿದ್ದಾರೆ, ಆ ಟೈಪಲ್ಲಿ ಮಾಡಬೇಕು ಅಂತ ಹೇಳಿದ್ರಂತೆ. ರಿಯಲಿ ನಮಗೆ ಈ ಥರ ಪ್ರಾಜೆಕ್ಟ್ ವರ್ಕ್ ಅಂದರೆ ರಿಯಲಿ ನಮಗೆ ಗೊತ್ತಿರಲ್ಲ. ನಮ್ಮದೇನಿದ್ರು ತೋಟ ಗದ್ದೆ ಮನೆಯ ಸಂಸಾರಗಳು ಈ ಥರನೇ ಗೊತ್ತಿರುತ್ತೆ. ಹಾಗೆ ಸ್ಕೂಲ್ ಬಗ್ಗೆ ಎಲ್ಲ ನಮಗೆ ಎಲ್ಲಿ ಗೊತ್ತಿರುತ್ತೆ ಹೇಳಿ? ನಾವು ಈ ಥರ ಎಲ್ಲ ಮಾಡಿದವರಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ಈ ಥರ ಕಟಿಂಗೇ ಇರಲಿಲ್ಲ. ಬಟ್ ಇವಾಗ ನಾನು ಮಕ್ಕಳಿಂದ ಬೇಕಾದಷ್ಟು ಕಲ್ತ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು ಏನು ಹೇಳಬೇಕು ಅಂದರೆ, ನಾನು ಸ್ಕೂಲ್ಗೆ ಹೋಗಿ ಎಷ್ಟೋ ಎಲ್ಲ ಮರೆತು ಬಿಟ್ಟಿದ್ದೆ. ಬಟ್ ಇವಾಗ ನನ್ನ ಮಕ್ಕಳಿಂದ ನನಗೆ ಅದು ಮತ್ತೆ ನೆನಪಾಗ್ತಾ ಇದೆ, ನಾನು ಏನು ಮಾಡಿದ್ದೆ, ಏನು ಕಲ್ತಿದ್ದೆ ಅಂತ. ಆದರೆ ನಾನು ಎಲ್ಲದಕ್ಕೂ ಇವಾಗ ರೆಡಿ ಆಗಿರಬೇಕು. ಏಕೆಂದರೆ ಒಂದು ಗೃಹಿಣಿಯಾಗಿ ಮನೆಯೂ ನಡೆಸ್ಕೊಂಡು ಹೋಗಬೇಕು, ಈ ಕಡೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಸಹ ಮಾಡಬೇಕು, ಈ ಕಡೆ ನನ್ನ ಮಕ್ಕಳ ಹೋಮ್ವರ್ಕ್ ಸಹ ನೋಡಬೇಕು. ಹಾಗೆ ನಿಮಗೆಲ್ಲ ಗೊತ್ತಿದೆ, ನಾನು ಟೈಲರಿಂಗ್ ಕೂಡ ಮಾಡ್ತೀನಿ. ಎಲ್ಲ ಕೆಲಸದಲ್ಲೂ ಬ್ಯುಸಿ ಇರ್ತೀನಿ. ಅದ್ರ ಜೊತೆಗೆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಬೇಕು, ಹಾಕಬೇಕು. ನನಗೆ ಬಂದು ವಿಡಿಯೋ ನೋಡೋರ್ದು ವಿಡಿಯೋ ನೋಡಬೇಕು. ನಾನು ಈ ರೀತಿ ಕೆಲಸಗಳನ್ನೆಲ್ಲ ಮಾಡುವಾಗ ನಾನು ಯಾರ್ದು ನನಗೆ ವಿಡಿಯೋಗಳನ್ನು ನೋಡಿರ್ತಾರೆ ಅಂಥವ್ರದ್ದು ವಿಡಿಯೋ ಹಾಕ್ಕೊಂಡು ನಾನು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ನಂದು ಇನ್ನೊಂದು ಮೊಬೈಲ್ ಇದೆ, ಅದರಿಂದ ಆ ರೀತಿ ಎಲ್ಲ ಮಾಡ್ಕೊಳ್ತಾ ಒಂದರಲ್ಲಿ ಈ ಥರ ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ನೋಡಿ, ನಾನು ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಸಹ ಇದ್ರೂ ಇದು ಹೆಲ್ಪ್ ಆಗ್ಬೋದು. ನನಗೆ ಇದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ ಅಂತ ಅನ್ನಿಸ್ತು. ಬಟ್ ಮಾಡ್ತಾ ಮಾಡ್ತಾ ಖುಷಿ ಆಯಿತು. ಅದು ತುಂಬ ಚೆನ್ನಾಗಾದಾಗ ಅದು ಮಾಡಿದ ಶ್ರಮ ಎಲ್ಲ ಮರ್ತೋಯ್ತು. ಅಯ್ಯೋ ಎಷ್ಟು ಚೆನ್ನಾಗಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು 3 ಶೀಟ್ಗಳನ್ನು ಇಟ್ಕೊಂಡಿದ್ದೆ. ಒಂದನ್ನು ರೌಂಡಾಗಿ ಕತ್ತರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಶೀಟನ್ನು ಉದ್ದವಾಗಿ ಕೋಲ್ ಟೈಫಲ್ಲಿ ಮಾಡ್ಕೊಂಡಿದ್ದೀನಿ, ಅಂದರೆ ರೋಲಾಗಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂತು. ಈ ಥರ ರೌಂಡ್ ಶೇಪಲ್ಲಿ ಕತ್ತರಿಸ್ಕೊಂಡಿದ್ದನ್ನು ನಾನು ಮತ್ತೆ ಅದನ್ನು 2 ಭಾಗಗಳಾಗಿ ವಿಂಗಡೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಮೇಲ್ಗಡೆ ಈ ಕೋನ್ ಟೈಫಲ್ಲಿ ಆಗಬೇಕು. ಹಾಗಾಗಿ ಸ್ವಲ್ಪ ಮಾಡೋದಕ್ಕೆ ನನಗೂ ಕಷ್ಟ ಆಗ್ತದೆ ನೋಡಿ, ಕೈಯೆಲ್ಲ ಹಿಡಿತಾ ಇದೆ. ನನಗೆ ಅಷ್ಟು ನೀಟಾಗಿ ಖಂಡಿತ ಬರಲ್ಲ. ಇದು ನನ್ನ ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಕೆಲವೊಂದು ಪ್ರಾಜೆಕ್ಟ್ ವರ್ಕ್ಗಳನ್ನು ನಾನು ತುಂಬಾ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ನನ್ನ ದೊಡ್ಡ ಮಗಳಿಗೆ ಹೇಳ್ಕೊಡ್ತಿದ್ದೆ. ಬಟ್ ಅವಳು ನಾನು ಹೇಳಿದಾಗ ಅವಳೇ ತಕ್ಷಣಕ್ಕೆ ಕ್ಯಾಚ್ ಮಾಡಿಕೊಂಡು ಅವಳಾಗೆ ಮಾಡ್ಕೊಳ್ಳೋಳು. ಏಕೆಂದರೆ ಅವಳು ಸ್ವಲ್ಪ ದೊಡ್ಡವಳಿದ್ವಲ್ವ. ಹಾಗಾಗಿ ಇವಳಿಗೆ ನಾನು ಏನೇ ಹೇಳಿದ್ರೂ ಈ ರೀತಿ ಕಟ್ ಮಾಡಿ ಹೀಗೆ ಮಾಡು ಅಂತ ಹೇಳಿದ್ರೆ ಅವಳಿಗೆ ಅಷ್ಟೊಂದಾಗಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಎಲ್ಲೆಲ್ಲೋ ಕತ್ತರಿ ಹಾಕೋಳು. ಹಾಗಾಗಿ ಟೀಚರ್ಸೇ ಹೆಲ್ಪು ತೊಗೊಳ್ಳಿ ನಿಮ್ಮ ಅಮ್ಮಂದು, ಇವರೆಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಿಮ್ಮ ಅಮ್ಮನ ಕೈಲಿ ಹೆಲ್ಪ್ ತೊಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಅವಳಿಗೆ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಅವಳು ನೋಡ್ಕೊಂಡಿದ್ದಾಳೆ, ಚಿಕ್ಕದಾಗಿ ಪುಟ್ಟದಾಗಿ ಅವಳು ಕೂಡ ನನ್ನ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದಾಳೆ. ಬಟ್ ಯಾವುದು ಚೆನ್ನಾಗಿದೆ ಅದನ್ನು ಸ್ಕೂಲ್ಗೆ ತೊಗೊಂಡೋಗು, ಇಲ್ಲ ಎರಡನ್ನೂ ತೊಗೊಂಡೋಗಿ ಒಂದು ಅಮ್ಮ ಮಾಡಿಕೊಟ್ಟಿದ್ದು, ಒಂದು ನಾನು ಮಾಡಿದ್ದು ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅವಳು ಕೂಡ ಕಲ್ತಂಗಾಗುತ್ತಲ್ವ. ಹಾಗಾಗಿ ಮತ್ತು ನಮ್ಮ ಮನೇಲಿ ಈ ಥರದ್ದು ಶೀಟು ಒಂದು ತಂದಿಟ್ಟಿದ್ರು ಸ್ಕೂಲ್ಗೆ. ಇದೇ ರೀತಿ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕಿಗೆ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ನನಗೆ ಈ ಶೀಟ್ ಇದ್ದಿದ್ದರಿಂದ ತುಂಬಾ ಈಸಿ ಆಯಿತು ಆ ವೈಟ್ ಕಲರ್ದ ಮೇಲೆ ಅಂಟಿಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಅಂದರೆ ಸ್ವಲ್ಪ ಆ ರೋಲ್ ಏನಿತ್ತು ಅದು ಸ್ವಲ್ಪ ಗಟ್ಟಿ ಕೂಡ ಆಯಿತು ಅದನ್ನು ಅಂಟಿಸ್ಕೊಂಡಿದ್ರಿಂದ. ಇಲ್ಲಾಂದರೆ ಅವಳಿಗೆ ನಾಳೆ ಸ್ಕೂಲಲ್ಲಿ ತೊಗೊಂಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಮಕ್ಕಳಿಗೂ ಸಹ ಹೆಲ್ಪ್ ಆಗ್ಬೋದು. ಹಾಗೆ ನಾವು ಹಳ್ಳಿಲಿರುವ ಜನ ಯಾವ ರೀತಿ
ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತೀವಿ, ಯಾವ್ಯಾವ ಥರದ ಕೆಲಸಗಳನ್ನು ಮಾಡಿಕೊಡ್ತೀವಿ. ಇವಾಗ ನಮಗೇನೋ ಒಂದು ಸ್ವಲ್ಪ ನಾನು ಓದ್ಕೊಂಡಿರ್ಬೋದು, ಬಟ್ ಬೇರೆಯವರೆಲ್ಲ ಏನೂ ಓದಿರಲ್ಲ. ಅಂಥವರು ಹಳ್ಳಿಯಲ್ಲಿ ಮಕ್ಕಳನ್ನ ಓದಿಸ್ಕೊಳ್ತಾ ತುಂಬ ಕಷ್ಟಪಡ್ತಾರೆ. ನಾನು ಕೂಡ ಅದೇ ರೀತಿ. ನಮಗೆ ಏನು ಆಸೆ ಅಂದರೆ ಮಕ್ಕಳು ಒಳ್ಳೆ ಕಡೆ ಸ್ಕೂಲ್ಗೆ ಸೇರಲಿ, ಚೆನ್ನಾಗಿ ಓದಲಿ ಅನ್ನೋ ಆಸೆ. ಹಾಗಾಗಿ ಇವಾಗ ಒಂದು ತಾಯಿ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಅವರು ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ, ನನ್ನ ಮಗಳು ಸ್ಕೂಲಲ್ಲಿ ಚೆನ್ನಾಗಿರಲಿ ಅನ್ನುವ ಉದ್ದೇಶದಿಂದ ಅವ್ರಿಗೂ ಅಲ್ಲಿ ಸ್ಕೂಲಲ್ಲಿ ಅವಮಾನ ಆಗಬಾರ್ದು, ಚೆನ್ನಾಗಿ ಓದಬೇಕು ಅನ್ನೋದು ಅವರಿಗೂ ಬರಬೇಕು ಅಂತ ಹೇಳಿಬಿಟ್ಟು ನಾವು ಇಷ್ಟೊಂದು ಶ್ರಮ ಪಡ್ತೀವಿ. ಹಾಗೆ ಇದನ್ನು ನೋಡಿ ಕಲ್ತ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿಯ ಒಂದು ರಾಕೆಟ್ ಮಾಡುವ ಯಾವಾಗಲಾದರೂ ಪ್ರಾಜೆಕ್ಟ್ ವರ್ಕ್ ಬಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಮಾಡೋದಕ್ಕೆ ಬರದಿದ್ದವರು ಈ ಥರ ಟ್ರೈ ಮಾಡ್ಬೋದು. ನಾನು ತುಂಬ ಹೊತ್ತು ಟೈಮ್ ತೊಗೊಂಡೆ, ಅದರಲ್ಲಿ ಬರೀ 12 ಸೆಕೆಂಡ್ ಏನೋ ಮಾತ್ರ ಹಾಕಿದ್ದೀನಿ, ಜಾಸ್ತಿ ಹೊತ್ತು ಹಾಕಲಿಲ್ಲ. ನಾನು ತುಂಬ ಹೊತ್ತು ತೊಗೊಂಡೆ. ನೋಡಿ ಇವಾಗ ಹಿಂದ್ಗಡೆ ಈ ರೀತಿ ಅಂಟಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ನಾನು ಕೂತ್ಕೊಂಡು ಇದನ್ನು ಮಾಡ್ತಾ ಇದ್ದೀನಲ್ಲ, ನನಗೆ ನಾನೇ ಮಾಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ. ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಅಲ್ವಾ. ಎಲ್ಲರೂ ಅಷ್ಟೇ ಅವರ ಮಕ್ಕಳಿಗಾಗಿ ತಾಯಂದಿರು ಏನು ಬೇಕಾದ್ರೂ ಮಾಡ್ತಾರೆ. ಅದು ಎಷ್ಟೇ ಕಷ್ಟದ್ದಾಗಿರಲಿ ಪ್ರತಿಯೊಂದನ್ನು ಮಾಡೋದಕ್ಕೆ ರೆಡಿ ಆಗ್ತಾರೆ. ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಒಂದು ಖುಷಿ ಇರುತ್ತೆ ಅಂತ ಹೇಳಿಬಿಟ್ಟು ನನಗಂತೂ ಇದನ್ನೆಲ್ಲ ಮಾಡಿ ರೆಡಿ ಆದಮೇಲೆ ತುಂಬಾ ಖುಷಿ ಆಯಿತು. ನಾನು ಒಬ್ಬರು ನನಗೆ ಸಿಸ್ಟರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಲೈವಲ್ಲಿ ಇವತ್ತು ಹೋಗಬೇಕಿತ್ತು. ಈ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಹಿಡ್ಕೊಂಡಿದ್ರಿಂದ ಅವರ ಲೈವ್ ಕೂಡ ಮಿಸ್ ಆಯಿತು. ಪರವಾಗಿಲ್ಲ, ಇದು ಇವತ್ತು ರೆಡಿ ಆಗಲಿ, ನಾಳೆ ಹೋಗೋಣ ಅಂತ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಿಮಗೆಲ್ಲ ಇಷ್ಟ ಆಯಿತಾ, ಚೆನ್ನಾಗಿದೆಯಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ತಿಳಿಸ್ಕೊಡಿ. ಹೇಗಿತ್ತು, ಚೆನ್ನಾಗಿತ್ತಾ, ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು. ಇವಾಗ ಒಂದು ಯೆಲ್ಲೋ ಕಲರು ಶೀಟ್ ಇಟ್ಕೊಂಡಿದ್ದೀನಿ. ಅದನ್ನು ರಾಕೆಟಲ್ಲಿ ಸೈಡಲ್ಲಿ ರೆಕ್ಕೆ ಥರ ಇರುತ್ತಲ್ವ, ಅದನ್ನು ಅಂಟಿಸೋದಕ್ಕೆ ಹೇಳಬೇಕು ಅಂದರೆ ನನಗೆ ಇದಕ್ಕೆಲ್ಲ ಇಂಗ್ಲೀಷಲ್ಲಿ ಏನಂತಾರೆ ಸತ್ಯವಾಗಲೂ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಮಾತ್ರ ಹೇಳ್ತೀನಿ. ನಮ್ಮದೆಲ್ಲ ಅರ್ಧ ಇಂಗ್ಲೀಷು, ಸ್ವಲ್ಪ ಗೊತ್ತಿದ್ರೆ ಸ್ವಲ್ಪ ಗೊತ್ತಿಲ್ಲ. ಏಕೆಂದರೆ ನಾನೇನು ಸಿಟಿಯಲ್ಲಿ ಕಾರ್ಮೆಂಟಲ್ಲಿ ಓದಿದ್ದವಳು ಅಲ್ಲ. ನಾನು ಒಂದು ಹಳ್ಳಿಯಲ್ಲೇ ಓದಿದ್ದು. ಏನು ಒಂದು ಡಿಗ್ರಿ ಮಾಡೋದಕ್ಕೋಸ್ಕರ ಅಂದರೆ ನಾನು ಕಾಲೇಜಿಗೆ ಹೋಗಿದ್ದು ಸಿಟಿಗೆ. ಬಟ್ ನಮ್ಮದೆಲ್ಲ ಗೊತ್ತಿದೆಯಲ್ವ, ಹಳ್ಳಿ ಸೈಡಲ್ಲಿ ಓದೋರಿಗೆ ಎಷ್ಟು ಪ್ರಾಬ್ಲಮ್ಗಳಿರುತ್ತೆ ಅಂತ. ನಾವೆಲ್ಲ ಆವಾಗ ಸ್ಕೂಲ್ಗೆ ಹೋಗಬೇಕಾದ್ರೆ 7 ಕಿಲೋಮೀಟ್ರು ನಡ್ಕೊಂಡು ಹೋಗಿ ನಾವು ಸ್ಕೂಲ್ಗೆ ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಏನಪ್ಪ, ಮನೆ ಹತ್ರನೇ ವ್ಯಾನ್ ಬರುತ್ತೆ, ಪಟ್ಟ ಹೋಗ್ತಾರೆ, ಪಟ್ಟ ಬರ್ತಾರೆ. ಆದರೂ ನಾವು ಅವಾಗ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ವಿ. ಮಳೆಯಲ್ಲಿ ನೆನ್ಕೊಳ್ತಾ ನಡ್ಕೊಂಡು ಹೋಗ್ತಾ ಇದ್ವಿ. ಮನೆಗೆ ಬರಬೇಕಾದ್ರೆ ಫುಲ್ ಚಂಡಿ ಆಗಿರ್ತಿದ್ವಿ. ಇವಾಗಿನ ಮಕ್ಕಳಿಗೆ ಕೂಡ ಖಂಡಿತ ನಾವು ಆ ರೀತಿ ನೋಡ್ಕೊಳ್ಳಲ್ಲ. ಎಷ್ಟು ಅದೃಷ್ಟ ಮಾಡಿದ್ದಾರೆ ಅಂದರೆ ಇವಾಗಿನವರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಓಕೆ, ಏನೇ ಇರಲಿ, ನಾನು ಮಾಡುವ ರಾಕೆಟ್ ಹೇಗಿದೆ ಅಂತ ತಿಳಿಸಿ. ತುಂಬಾ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನಾದರೂ ವಾಯ್ಸ್ ಕೊಡುವಾಗ ತಪ್ಪಿದರೆ, ಅತಿಯಾಗಿ ಮಾತಾಡಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ನನ್ನ ಮಾತಲ್ಲಿ ಏನಾದರೂ ನಿಮಗೆ ತಪ್ಪು ಕಂಡಿಡಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಇಂಥಲ್ಲಿ ನೀವು ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಇವಾಗ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಗಮ್ ಕೂಡ ಅಂಟ್ತಾ ಇಲ್ಲ, ನನಗೆ ತುಂಬಾ ಕಷ್ಟ ಕೊಡ್ತಾಯಿತ್ತು. ಆದ್ರೂ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ಯಾವಾಗಲೂ ಅಡುಗೆ ಮಾಡೋದು, ತೋಟದ ಕೆಲಸ ಮಾಡೋದು, ಹೀಗೆ ಟೈಲರಿಂಗ್ ಮಾಡೋದು, ಇದನ್ನೇ ಮಾಡ್ತಾಯಿದ್ದೆ. ಇದು ಒಂದು ನನ್ನ ಹೊಸ ಅನುಭವ, ಈ ರೀತಿ ಮಾಡೋದು. ಯಾವಾಗಲೂ ಡ್ರಾಯಿಂಗಲ್ಲಿ ನಾನು ಚಿತ್ರ ಬಿಡಿಸ್ಕೊಡೋದು, ಮತ್ತು ಏನಾದರೂ ಹೆಡ್ಡಿಂಗ್ ಹಾಕ್ಕೊಡೋದು, ಡಿಸೈನ್ ಮಾಡಿಕೊಡೋದು, ಇದಿಷ್ಟೇ ಮಾಡ್ತಾಯಿದ್ದೆ. ಬಟ್ ಫಸ್ಟ್ ಟೈಮು ನಾನು ಈ ರೀತಿ ಒಂದು ಡ್ರಾಯಿಂಗ್ನ ಮಾಡ್ತಾ ಇರೋದು. ನನಗೂ ಕೂಡ ಖುಷಿ ಆಯಿತು. ನಾನು ಯಾವತ್ತೂ ನನ್ನ ಸ್ಕೂಲಲ್ಲೂ ಮಾಡಿರಲಿಲ್ಲ, ನನ್ನ ಮಕ್ಕಳಿಗೂ ಅದಿಶಿಗಂತೂ ನಾನು ಮಾಡಿಕೊಟ್ಟಿರಲಿಲ್ಲ. ಇದು ಇವಳಿಗೆ ಮಾತ್ರ ಹೇಳಿದ್ದಾರೆ. ಬಟ್ ನಾನು ಇವಾಗ ಇದಕ್ಕೂ ಕೂಡ ಗಮ್ ಹಾಕಬೇಕು. ಪ್ರತಿಯೊಂದಕ್ಕೂ ಸಹ ಗಟ್ಟಿಯಾಗಿ ಗಮ್ ಹಾಕಿ ಅಂಟಿಸ್ಕೋಬೇಕು, ಇಲ್ಲ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ ಇವಾಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಮುಗಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ರೆಡಿ ಆಗೋದಕ್ಕೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ ಅಲ್ವಾ.
ಹಾಗೆ ಯಾರಾದರೂ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇವಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ಪೂರ್ತಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಕೆಲವೊಂದು ವಸ್ತುಗಳು ಮನೆಯಲ್ಲಿ ಇದ್ದಿದ್ದನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಮದುವೆ ಪತ್ರಿಕೆಗಳು ಈ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಶೀಟ್ಗಳೆಲ್ಲ ಮೊದಲೇ ಇತ್ತು. ಆಲ್ಮೋಸ್ಟ್ ಇದಕ್ಕೆಲ್ಲ ತರಬೇಕು ಅನ್ನೋದೇನಿರಲಿಲ್ಲ, ಮನೇಲಿ ಇದ್ದಿದ್ದನ್ನೇ ಉಪಯೋಗಿಸ್ಕೊಂಡು ಅವಳಿಗೆ ಒಂದು ಸಿಂಪಲಾಗಿ ಮಾಡಿಕೊಟ್ಟಿದ್ದೀನಿ. ಹಾಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂತೂ ನಿಜವಾಗ್ಲೂ ಗೊತ್ತಿಲ್ಲ, ಎಷ್ಟು ಮಾರ್ಕ್ಸಿಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಹೀಗೆ ಮಾಡ್ಕೊಬರೋಕ್ಕೆ ಹೇಳಿದ್ದಾರೆ ಅಮ್ಮ, ನಿನ್ನ ಹೆಲ್ಪ್ ತೊಗೊಂಡು ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಮಾಡಿಕೊಟ್ಟೆ. ಯಾಕೆಂದರೆ ಅವರೇ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಟ್ ಅವಳು ಚಿಕ್ಕವಳಿರೋದ್ರಿಂದ ಈ ಥರ ಕತ್ತರಿ ಎಲ್ಲ ಇಟ್ಕೊಂಡು ನಿಜವಾಗ್ಲೂ ಅವಳಿಗೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಗಮ್ ಹಾಕು ಅಂದರೆ ಕೈ ತುಂಬ ಗಮ್ ಹಾಕ್ಕೊಳ್ತಾಳೆ. ಹಾಗೆ ಕತ್ತರಿ ತೊಗೊಂಡು ಕಟ್ ಮಾಡು ಅಂದರೆ, ರೌಂಡ್ ಶೇಪ್ ಮಾಡು ಅಂದರೆ ಯಾವುದೋ ಒಂದು ಶೇಪಲ್ಲಿ ಕಟ್ ಮಾಡ್ತಾಳೆ. ಚಿಕ್ಕ ಮಕ್ಕಳಿಗೆ ಮಾಡೋದು ತುಂಬಾ ಕಷ್ಟ ಇದೆ. ನೀವು ಯಾರಾದರೂ ನನಗೆ ಕೇಳ್ಬೋದು, ನೀವೇ ಮಾಡ್ತಾ ಇದ್ದೀರಲ್ವಾ, ಅವಳಿಗೆ ಮಾಡೋದಕ್ಕೆ ಹೇಳ್ಬೋದಿತ್ತು, ಮಕ್ಕಳೇ ಮಾಡಬೇಕು, ಪ್ರಾಜೆಕ್ಟ್ ವರ್ಕ್ನ ಮಕ್ಕಳೇ ಮಾಡಬಹುದು ಅಂತ ನೀವು ಕೇಳ್ಬೋದು. ಬಟ್ ಅವಳಿಗೆ ಮಾಡೋದಕ್ಕೆ ಬರ್ತಾ ಇಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ. ಅವರ ಟೀಚರ್ಗೂ ಸಹ ಗೊತ್ತಾಗಲಿ ಅಂತ ಹೇಳಿ ಅವಳಿಗೆ ಎಷ್ಟು ಮಾರ್ಕ್ಸ್ ಆಗುತ್ತೋ ಅಷ್ಟು ಕೊಡಲಿ. ಬಟ್ ಅವಳಿಗೆ ಮಾಡೋದಕ್ಕೆ ಬರ್ತಾ ಇಲ್ಲ. ತುಂಬ ಸರಿ ನಾನು ಹೇಳಿಕೊಟ್ಟೆ, ತುಂಬ ಸರಿ ಅವಳು ಟ್ರೈ ಮಾಡಿದ್ಲು. ಅವಳಿಗೆ ಕತ್ತರಿ ಹಿಡ್ಕೊಂಡು ರೌಂಡ್ ಶೇಪೆಲ್ಲ ನಿಜವಾಗ್ಲೂ ಅವಳಿಗೆ ಕಟ್ ಮಾಡೋದಕ್ಕೆ ಬರ್ತಾಯಿಲ್ಲ. ಇದು ತುಂಬಾ ಕಷ್ಟ ಇದೆ. ನಾನೇ ಕೂಡ ಸ್ವಲ್ಪ ಕಷ್ಟಪಟ್ಟು ಮಾಡಿದೆ. ನನಗೂ ಏನು ಇದು ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಓಕೆ, ನನಗೆ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಆಗಿ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಯಾರಾದರೂ ನಿಮ್ಮ ಮಕ್ಕಳಿಗೆ ಕಲಿಸೋದಾದರೆ ಖಂಡಿತ ಈ ರೀತಿ ಮಾಡಿಕೊಡಿ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗೂ ಬಂದಿದೆ ಕೂಡ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದಕ್ಕೆ ಬೇಕಾದರೆ ಇಂಡಿಯಾ ಅಂತ ಬರಿಬೋದು, ಅದ್ರ ಜೊತೆಗೆ ನಮ್ಮ ಇಂಡಿಯಾದ್ದು ಗುರುತು ಸಹ ಹಾಕಬಹುದು. ನಾನು ಇನ್ನು ಬೇರೆ ರೀತಿ ಯಾವ ರೀತಿಯೂ ಮಾಡಿಲ್ಲ. ಕೆಳಗಡೆ ಮಾತ್ರ ನನ್ನ ಮಗಳದೊಂದು ಹೆಸರೊಂದು ಹಾಕ್ಕೊಡ್ತೀನಿ. ಯಾಕೆಂದರೆ ತುಂಬ ಜನ ಮಕ್ಕಳು ಬಂದಿರ್ತಾರಲ್ಲ, ಅದಕ್ಕೋಸ್ಕರ. ಟೋಟಲಾಗಿ ಈ ರೀತಿ ನೋಡಿ, ಲಾಸ್ಟ್ ಮೂಮೆಂಟಲ್ಲಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇನ್ನು ಹೆಸರೊಂದು ಬರೆದು ಕೊಡಬೇಕು, ಯಾವ ಕ್ಲಾಸ್ ಅಂತ ಬರೆದು ಕೊಡಬೇಕಷ್ಟೇ. ಹಿಂದುಗಡೆ ಬರೆಯೋದಕ್ಕೆ ಹೇಳಿದ್ದಾರೆ. ಆ ರೀತಿಯಾಗಿ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಾದರೂ ಮಾತಲ್ಲಿ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಆ ವಿಡಿಯೋದಲ್ಲಿ ತೊಂದರೆ ಇದ್ದರೂ ಕೂಡ ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.